7ರಲ್ಲಿ ಗುರುತಿಸಿಕೊಳ್ತಾರೆ ಆಟಗಾರ ಭರತ್ ತನ್ನ ಪರಿಚಯ ಮಾಡಿಕೊಡ್ತಾ ಇದ್ರೆ ನಾಲ್ಕು ವಿಭಾಗದಲ್ಲಿ ಕೂಡ ದರ್ಶನ್ ತನ್ನ ಪರಿಚಯ ಮಾಡಿಕೊಡ್ತಾ ಇದ್ದಾನೆ. ಕಳೆದ ಪಂದ್ಯ ಕೂಡ ಕತ್ತಿನ ಕಟ್ಲಾಸ್ ಬಲದ ಇನ್ನಿಂಗ್ಸ್ ಅನ್ನು ಕಟ್ಟಿದಂತ ಆಟಗಾರ ದರ್ಶನ್ ಬೆರಸಿನ 4 ಷಟ್ಕದ ವಿಕೆಟ್ ಪಂದ್ಯಕೂಟಕ್ಕೆ ಆಧಾರ ಎನ್ನುವಂತ ಆಟ ಇದನ್ನು ವಿರುವನ್ನು ಫೇಸ್ ಮಾಡುವ ಪರಿಸ್ಥಿತಿ ಕೂಡ ಆಗ್ತಾ ಇದೆ. ಮೂಲಕ ತನ್ನ ಕಂಚಿನ ಪ್ರತಿಗಾರ ತಗತವಾಗಿ ಬಿದ್ದು ಈ ನಡುವೆ ಬೀಸೋದ ಪ್ರಯತ್ನಗಳು ಸಾಗಿ ಬರ್ತಾ ಇದೆ. ಕೊಂಚ ಸ್ವೀಪ್ ಶಾಟ್ ದಾಖಲೆ ಪಡೆದುಕೊಳ್ತಾ ಇದೆ. ಕೊಂಚ ಮಟ್ಟಿಗೆ ಯಾವುದೇ ರೀತಿ ಬೋಟಿಗೆ ಮಾಡಿಕೊಡ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಕೂಡ ಎರಡು ಸಿದ್ದೀಕರ ಕೈ ಮುಕ್ತಾ ಇರೋ ತಂಡು ತನ್ನ ಮೂಲಕವಾಗಿ ಯಾವುದೇ ರೀತಿ ಓಟಗಳು ದಾಖಲಾಗ್ತಾ ಇಲ್ಲ. ಈ ನಡುವೆ ಕ್ಷಣ ಕಾಲ ಬೀಸುವಂತ ಪ್ರಯತ್ನಗಳು ಇನ್ಸೈಡ್ ಕ್ಲೀನ್ ಬೋಲ್ಡ್ ತನ್ನ ಮೂಲಕವಾಗಿ ಬೇಲ್ಸಡೆ ಕಾಣ್ತಾ ಇದೆ ಕೂಡ. ಏತ ನಡುವೆ ತಂಡದ ಬಿರುಸಿನ ಆಟಗಾರ ಒಮ್ಮಿಗೆ ಅಸ್ತ್ರ ಭರತ್ ಬ್ಯಾಟಿಲಿ ಬದಲಿಯಾನ ತನ್ನ ಮೂಲಕವಾಗಿ ಪ್ರಥಮ ನಷ್ಟವಾಗ್ತಾ ಇದೆ. ಅವರ ಸ್ಥಾನವೃತ್ತ ಮೇಲೆ ಮತ್ತೊಬ್ಬ ಆಟಗಾರ ಸುನಿಲ್ ತನ್ನ ಪರಿಚಯ ಮಾಡಿಕೊಡ್ತಾ ಇದ್ದಾರೆ ಕೂಡ. ತನ್ನ ಕಂಚಿನ ಪ್ರಥಮ ಚೆಂಡಿಗಾಗಿ ಸುನಿಲ್ ಈ ನಡುವೆ ಅತಿಕ್ರಮ ಸೂಚನೆಗಳು ತನ್ನ ಮೂಲಕವಾಗಿ 4 ಸೀಮಾ ರೇಖೆಯನ್ನು ಸೇರ್ತಾ ಇದೆ. ದಯವಿಟ್ಟು ನಿರ್ಣಾಯಕರ ತಮ್ಮ ತೀರ್ಪನ್ನು ತಿಳಿಯಪಡಿಸಬೇಕು. ಲೆಗ್ ಬಾಯ್ಸ್ ಕರೆ ಕೂಡ ರವಾನೆಯನ್ನು ಕಾಣ್ತಾ ಇದೆ. ಯಾವುದೇ ರೀತಿ ಓಟಕ್ಕೆ ಅನುವು ಮಾಡಿಕೊಡ್ತಾ ಇಲ್ಲ. ಅದನ್ನು ತನ್ನ ಮೂಲಕವಾಗಿ ಇತರಡೆ ಕೊಚ್ಚ ಮಟ್ಟಿಗೆ ಆಟಗಾರ ಇನ್ನು ಯಾವುದೇ ರೀತಿ ಓಟವನ್ನು ಮಾಡಿಕೊಡ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಈ ನಡುವೆ ಬೀಸುವಂತ ಪ್ರಯತ್ನಗಳು ಸಾಗಿ ಬರ್ತಾರೆ. ತನ್ನ ಮೂಲಕವಾಗಿ ಕಾರ್ನರ್ ವಿಭಾಗದಲ್ಲಿ ಬೇಗ ಸಿಕ್ಸರ್ ಆ ರೋಡ್ದ ಸೀಮಾ ರೇಖೆಯನ್ನು ತಲುಪ್ತಾ ಇದೆ ಚೆಂಡು. ತನ್ನ ಮೂಲಕವಾಗಿ ತಂಡಕ್ಕೆ ಮತ್ತೊಂದು ಪರಿಚಯ ಆಗ್ತಾರೆ. ತನ್ನದು ಗಳಿಕೆ ಕೂಡ 6ರಲ್ಲಿ ಸಾಗಿ ಬರ್ತಾ ಇದೆ. ತಂಡದ ಖಾತೆ ಕೂಡ ಈ ಮೂಲಕವಾಗಿ ಆರಂಭವನ್ನು ಕಾಣ್ತಾ ಇದೆ. ಇದರ ನಡುವೆ ವಾಟರ್ ಸಪ್ಲೈ ಮುಖ್ಯ ಹೆಸರಾದಂತ ಆಟಗಾರ ಶಶಿ ಕ್ಷಣ ಕಾಲ ಬೀಸುವಂತ ಹತ್ತಗಳು ಸಾಗಿ ಬರ್ತಾ ಇದೆ. ಕೊಂಚ ಮಟ್ಟಿಗೆ ಕಾರ್ನರ್ ವಿಭಾಗದಲ್ಲಿ ಉತ್ತಮ ಕ್ಷೇತ್ರಾಂಶ ನಡೆಸಿಕೊಡ್ತಾ ಇದ್ದಾರೆ ಕೂಡ. ಓವರ್ ಲಾಭವನ್ನು ಕೂಡ ಪಡೀತಾ ಇಲ್ಲ. 8 ಓಟಕ್ಕೆ ಸ್ಥಗಿತವನ್ನು ಕಾಣ್ತಾ ಇದ್ದಾರೆ. ಭಾರತೀಯ ಸ್ಟ್ರೈಕ್ ನಲ್ಲಿ ಪಡೆದ ನಂಬಿಕೆಯ ಅಸ್ತ್ರ ದರ್ಶನ್ ಕಾಣ ಸಿಗ್ತಾ ಇದ್ದಾರೆ ಕೂಡ. ವಿನುಟಿ ದರ್ಶನ್ ಅಂತಿಮ 1 ಚೆಂಡು ಬಾಕಿ ಬೀಳುತ್ತಾ ಇದೆ. ಈ ನಡುವೆ ಬೇರೆ ಸೇರಿದ ತನ್ನ ಮೂಲಕವಾಗಿ ಆ ರೋಡವನ್ನು ಕ್ರಮಿಸ್ತಾ ಇದೆ. ತನ್ನ ಮೂಲಕವಾಗಿ ನೆನೆದವರ ಮನದಲ್ಲಿ ದರ್ಶನ್ ಕಾಣ ಸಿಗ್ತಾ ಇದ್ದಾನೆ. ತನ್ನ ಮೂಲಕವಾಗಿ ಕಳೆದ ಪಂದ್ಯಕೂಟದಲ್ಲಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಪಾತ್ರವನ್ನು ತೋರ್ಪಡಿಸಿತ್ತು. ಪಂದ್ಯ ಸೋತ ನಂತರವಾಗಿ ಕೂಡ ತನ್ನ ನೈಜ ಆಟವನ್ನು ತೋರ್ಪಡಿಸ್ತಾ ಇದ್ದಾನೆ ದರ್ಶನ್. ತನ್ನ ಮೂಲಕವಾಗಿ ಫೈನಲ್ ಹಾದಿಗೆ ತಲುಪುವಂತ ಎಲ್ಲ ಲಕ್ಷಣ ತೋರ್ಪಡಿಸ್ತಾ ಇದೆ. ಈ ನಡುವೆ ದೊಡ್ಡ ಕನಸನ್ನು ಕಟ್ಟು ಬಂದಂತ ಆಟಗಾರ ದರ್ಶನ್ ತನ್ನ ಮೂಲಕವಾಗಿ ತನ್ನ ತಂಡಕ್ಕೆ ಆಭಾರಿ ಆಗ್ತಾ ಇದ್ದಾನೆ. ಇವರು ಪ್ರಥಮ ಮುಕ್ತ ಗಳಿಕೆ ಮಾತ್ರ 12 ಇನ್ಫ್ಯಾಕ್ಟ್ 13. ಈ ನಡುವೆ ನೆಟ್ಟ ನೇರ ಹೊಡೆತಗಳು ದಾಖಲಾತಿಯನ್ನು ಕಾಣ್ತಾರೆ. ತನ್ನ ಮೂಲಕವಾಗಿ ರಾಜೇಶ್ವರ ಭದ್ರ ಮೊಗಸೆಯನ್ನು ಸೇರ್ತಾರೆ. ತನ್ನ ಮೂಲಕವಾಗಿ ಕಳೆದ ಪಂದ್ಯಕೂಟ ಹಾಗೂ ಇಂದಿನ ಈ ಪಂದ್ಯಕೂಟದಲ್ಲಿ
ಎರಡು ಪಂದ್ಯಕೂಟದಲ್ಲಿ ಕೂಡ ತನ್ನ ಕಚ್ಚಿನ ಪ್ರಥಮ ಚೆಂಡಲ್ಲಿ ವಿಕೆಟ್ ಅನ್ನು ಪಡೆದಂತ ಅನುಭವಕ್ಕೆ ಪಾತ್ರರಾಗ್ತಾ ಇದ್ದಾರೆ ವಿಜಯೇಂದ್ರ. ತನ್ನ ಮೂಲಕವಾಗಿ ತನ್ನ ಕಂಚಿನ ಪ್ರಥಮ ಚೆಂಡು ಹುದ್ದೆಯ ಆಘಾತ ಕಾಣ್ತಾ ಇದೆ. ತನ್ನ ಮೂಲಕವಾಗಿ ತಂಡದ ಎರಡನ್ನು ಕೊಂಡು ಕೆಲಸ ಬೀಳ್ತಾ ಇದ್ದಾರೆ. ಸಾರ್ವರ್ಧನ ಮತ್ತೋರ್ವ ಆಟಗಾರ ಗೌತಮ್ ತನ್ನ ಪರಿಚಯ ಮಾಡಿಕೊಡ್ತಾ ಇದ್ದಾನೆ ಕೂಡ. ಈ ನಡುವೆ ಕ್ಷಣ ಕಾಲ ಬೀಸುವ ತಂತ್ರಗಳು ಸಾಗಿ ಬರ್ತಾರೆ. ತನ್ನ ಮೂಲಕವಾಗಿ ಕ್ರಿಕೆಟ್ ಎಂಬ ಆಟ ಕನ್ನಡಿ ಇದ್ದಂತೆ ಆಡಿದ ಆಟ ರಿಫ್ಲೆಕ್ಷನ್ ಕಾಣ್ತಾ ಇದೆ ಕೂಡ. ಈ ನಡುವೆ ವಿಜಯೇಂದ್ರ ಕಳೆದ ಪಂದ್ಯಕೂಟದಲ್ಲಿ ಮಾಡಿದಂತ ಮ್ಯಾಜಿಕ್ ಅನ್ನು ಮಾಡಲು ಪಡ್ತಾ ಇದ್ದಾರೆ ಕೂಡ. ಕಳೆದ ಪಂದ್ಯಕೂಟದಲ್ಲಿ ಕೂಡ ಪ್ರಥಮ ಎರಡು ಚೆಂಡು ಹುದ್ದರಾಗಿ ಪರಿಣಮಿಸಿಕೊಂಡಿತ್ತು. ಈ ನಡುವೆ ಕೂಡ ಬ್ಯಾಕ್ ಟು ಬ್ಯಾಕ್ ಹುದ್ದರಿ ಪಡಿತಾ ಇದ್ದಾರೆ ಕೂಡ. ಅವರ ಸ್ಥಾನದಲ್ಲಿ ಮತ್ತೋರ್ವ ಆಟಗಾರ ಅಭಿನ್ ತನ್ನ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಈ ನಡುವೆ ಕೂಡ ಅವನ ಹ್ಯಾಟ್ರಿಕ್ ನಲ್ಲಿ ವಿಜಯೇಂದ್ರ. ಒಂದಿನ ಸ್ಟ್ರೈಕ್ ನಲ್ಲಿ ಅಭಿನ್, ಬೌಲಿಂಗ್ ವಿಭಾಗದಲ್ಲಿ ಕೂಡ ವಿಜಯೇಂದ್ರ ಅವನ ಹ್ಯಾಟ್ರಿಕ್ ನಲ್ಲಿ ಇರ್ತಕ್ಕಂಥ ಎಸೆತಗಾರ ಕೂಡ. ನಡುವೆ ಇಬ್ಬರು ಆವರಿಸಿಕೊಂಡು ಬೀಸುವ ಪ್ರಯತ್ನಗಳು ಸಾಗಿ ಬರ್ತಾರೆ. ತನ್ನ ಮೂಲಕವಾಗಿ 4 ಹೊಡೆದ ಸೀಮಾ ರೇಖೆ. ತನ್ನ ಮೂಲಕವಾಗಿ ಕಳೆದ ಪಂದ್ಯಕೂಟದಲ್ಲಿ ಕೂಡ ಪ್ರಥಮ ಎರಡು ಚೆಂಡು ಹೊಡ್ಡರು, ನಂತರವಾಗಿ ಸಿಕ್ಸರ್, ನಂತರವಾಗಿ ಡಾಟ್. ಈ ಪಂದ್ಯಕೂಟದಲ್ಲಿ ಕೂಡ ಪ್ರಥಮ ಎರಡು ಚೆಂಡು ಹೊಡ್ಡರು, ನಂತರವಾಗಿ 4 ಹೊಡೆದ ಸೀಮಾ ರೇಖೆಗೆ ಚೆಂಡು. ಹುದ್ದರಿ ಆವರಿಸಿಕೊಂಡು ಬೀಸುವಂತ ಪ್ರಯತ್ನಗಳು ಸಾಗಿ ಬರ್ತಾ ಇದೆ. ಕ್ಷಣ ಕಾಲ ಬೀಸುವಂತ ಹತ್ತದಲ್ಲಿ ಡಾಟ್ ಅನ್ನು ಮನೆ ಕಾಣ್ತಾ ಇದ್ದಾನೆ ಅಭಿನ್. ತನ್ನ ಮೂಲಕವಾಗಿ ಯಾವುದೇ ರೀತಿ ಓಟಕನ್ನು ಮಾಡಿಕೊಡ್ತಾ ಇಲ್ಲ. ಈತ ನಡುವೆ ಮ್ಯಾಥಮೆಟಿಕ್ಸ್ ತಜ್ಞ ಈ ಭಾಗದಲ್ಲಿ ಗುರುತಿಸಿಕೊಂಡಂತ ಮ್ಯಾನ್ಯುವಲ್ ಸ್ಕೋರರ್ ಚನ್ನುಭಾಯ್ ಅಲಿಯಾಸ್ ಜಾನಿ ಅವರ ಕೈ ಮುಟ್ತಾ ಇದೆ ಚೆಂಡು. ಈ ನಡುವೆ ಯಾರ್ಕ್ ಲೈನ್ ಮಾದರಿ ಚೆಂಡು ಕೂಡ ಯಾವುದೇ ರೀತಿ ಓಟಕನ್ನು ಮಾಡಿಕೊಡ್ತಾ ಇಲ್ಲ ವಿಜಯೇಂದ್ರ. ತನ್ನ ಮೂಲಕವಾಗಿ ಕಾಲಂಚರಲ್ಲಿ ಪಾಸ್ ಆಗ್ತಾ ಇದೆ ಕೂಡ. ಡಾಟೆಡ್ ಡೆಲಿವರಿ ಯಾವುದೇ ರೀತಿ ಓಟಕನ್ನು ಮಾಡಿಕೊಡ್ತಾ ಇಲ್ಲ. ತನ್ನದು ಗಳಿಕೆ ಮಾತ್ರ 17 ಕ್ಷಣ ಕಾಲ ಬೇಯಿಸುವ ದತ್ತಗಳು ಸಾಗಿ ಬರ್ತಾ ಇದೆ. ತನ್ನ ಮೂಲಕವಾಗಿ ಡಾಟ್ ಅನ್ನು ಮನೆ ಕಾಣ್ತಾ ಇದ್ದಾನೆ ಅಭಿನ್. ಯಾವುದೇ ರೀತಿ ಬಲಿಷ್ಠ ಹಿಡಿದ ಕರೆ ಕೊಡ್ತಾ ಇಲ್ಲ ವಿಜಯೇಂದ್ರ. ಈ ನಡುವೆ ತಂಡದ ಗಳಿಕೆ ಕೂಡ 17ರಲ್ಲಿ ಸ್ಥಗಿತವನ್ನು ಕಾಣ್ತಾ ಇದೆ. ತನ್ನ ಕಂಚಿನ ಪ್ರಥಮ ಹಾಗೂ ಪಂದ್ಯಕೂಟದ ತೃತೀಯ ವರ್ಗಾಗಿ ರಾಜೇಶ್ ಪೂಜಾರಿಯನ್ನು ಕರೆದೊಯ್ಯುವ ಪ್ರಯತ್ನಗಳು ಸಾಗಿ ಬರ್ತಾ ಇದೆ ಕೂಡ. ತನ್ನ ಎದುರು ಸಂಖ್ಯೆ 5ರಲ್ಲಿ ಗುರುತಿಸಿಕೊಳ್ತಾರೆ ಆಟಗಾರ ರಾಜೇಶ್. ಬೌಲಿಂಗ್ ದಾಳಿಯಲ್ಲಿ ಕಾರಣ ಸಿಗ್ತಾ ಇದ್ರೆ ಬ್ಯಾಟಿಂಗ್ ನನ್ನ ರಾಕ್ಷಸ ದರ್ಶನ್ ಸ್ಟ್ರೈಕ್ ನಲ್ಲಿ ಕಾರಣ ಸಿಗ್ತಾ ಇದ್ದಾನೆ. ಬೇಯಿಸುವಂತ ಪ್ರಯತ್ನಗಳು ಸಾಗಿ ಬರ್ತಾರೆ. ತನ್ನ ಮೂಲಕವಾಗಿ ದಾಂಡು ಘರ್ತಿಸುವ ಮುನ್ನವೇ ಪಹಿಲ ಹಾದಿಗೆ ಸಾಗ್ತಾ ಇರುವ ದರ್ಶನ್ ತನ್ನ ಮೂಲಕವಾಗಿ ತನ್ನ ಕಂಚಿನ ಪ್ರಥಮ ಚೆಂಡಲ್ಲಿ ಹುದ್ದೆಯನ್ನು ಪಡೆಯಲು ಸಫಲತೆಯನ್ನು ಕಾಣ್ತಾ ಇದ್ದಾರೆ ರಾಜೇಶ್. ಇತ್ತ ನಡುವೆ ನಿರಾಯಾಸದ ಗತಿ ಕೂಡ ಬದಲಾಗ್ತಾ ಇದೆ. ತನ್ನ ಮೂಲಕವಾಗಿ ತನ್ನ ಕಂಚಿನ ಪ್ರಥಮ ಚೆಂಡು ಹುದ್ದೆಯನ್ನು ಶ್ರಮನ ಕಾಣ್ತಾ ಇದೆ ಕೂಡ. ಆ ಬಳಿಕವಾಗಿ ಹೊಸ ದಾಂಡುಗಳ ಪರಿಚಯ ಮಾಡಿಕೊಡ್ತಾ ಇದೆ.
ಈತ ನಡುವೆ ಕೂಡ ದಾಟುಗಾರಿಕೆಗಾಗಿ ಪ್ರಶಾಂತ ಧಾವಿಸಿ ಬರ್ತಾ ಇದ್ದಾನೆ. ತನ್ನ ಕಂಚಿನ ಪ್ರಥಮ ಎಸೆತಕ್ಕಾಗಿ ತನ್ನ ಕಂಚಿನ ದ್ವಿತೀಯ ಎಸೆತಕ್ಕಾಗಿ ರಾಜೇಶ್. ಈ ನಡುವೆ ತನ್ಮೂಲಕವಾಗಿ ಮಾದರಿ ಡೆಲಿವರಿ ಕೂಡ ಸುಖಿಯಸಿತವಾಗಿ ಪರಿಣಮಿಸಿಕೊಳ್ತಾ ಇದೆ. ಕೊಂಚ ಮಟ್ಟಿಗೆ ಬೌಲಿಂಗ್ ಕಂಟ್ರೋಲ್ ಬಗ್ಗೆ ನಿಗಾ ವಹಿಸುವಂತ ತಂಡ ಅದು ಸಿರಿ ಕ್ರಿಕೆಟರ್ಸ್. ಏಕಮಾತ್ರ ಸೋಲನ್ನು ಕಂಡಿರ್ತಕ್ಕಂಥ ತಂಡ ಕೂಡ. ಇತರ ನಡುವೆ ಇತರೆ ಆವರಿಸಿಕೊಂಡು ಬೀಸುವಂತ ಪ್ರಯತ್ನಗಳು ಸಾಗಿ ಬರ್ತಾರೆ. ತನ್ಮೂಲಕವಾಗಿ ಶಾಮನ ಕೈ ಮುಟ್ತಾ ಇದೆ. ಏಕಮಾತ್ರ ಓಟ ಪೂರೈಕೆ ಬಳಿಕವಾಗಿ ತಂಡದ ಗಳಿಕೆ 18ಕ್ಕೆ ತಲುಪ್ತಾ ಇದೆ. 18 ಅಂದು ಡಿಸೆಂಬರ್ 18 ತನ್ನ ತಂದೆಯ ಸಾವಿನ ನಂತರವಾಗಿ ಕೂಡ ರಣಜಿ ಕ್ರಿಕೆಟ್ ಪಂದ್ಯಕೂಟಕ್ಕೆ ತೆರಳಿದಂತ ವಿರಾಟ್ ಕೊಹ್ಲಿಗೆ ಅಂದ್ರೆ ನಿರ್ಮಾಣದಲ್ಲಿ ಅದೇ ಸಂಖ್ಯೆ ಕೂಡ 18. ಕ್ಷಣ ಕಾಲ ಬೀಸುವ ದತ್ತಗಳು ಸಾಗಿ ಬರ್ತಾರೆ. ತನ್ಮೂಲಕವಾಗಿ ಅವಳಿ ಓಟದ ಪೂರೈಕೆಯನ್ನು ಕಾಡುವಲ್ಲಿ ಸಫಲತೆ ಸಾಗಿ ಬರ್ತಾ ಇದೆ. ತಂಡದ ಗಳಿಕೆ ಕೂಡ ಒಟ್ಟಾರೆ 20ಕ್ಕೆ ತಲುಪ್ತಾ ಇದೆ. ಇನ್ನು ರಾಜೇಶ್ವರ ವಿರುದ್ಧ ಬೇಸ್ ಮಾಡಿದಂತ ಪ್ರಥಮ ಚೆಂಡು ಅವಳಿ ಓಟಗಳಿಗೆ ಪೂರೈಕೆಯನ್ನು ಸಹ ಕಾಣ್ತಾ ಇದೆ. ಮತ್ತೊಮ್ಮೆ ಅಭಿನ್ನ ಬೇಸುವಂತ ಪ್ರಯತ್ನ ತನ್ಮೂಲಕವಾಗಿ ಆರೋಟದ ಸೀಮಾರೇಖೆ ಸ್ಲಾಟ್ ವಿಭಾಗದಲ್ಲಿ ಬೇಗ ಶರ್ಕ ತನ್ಮೂಲಕವಾಗಿ ತಂಡದ ಗಳಿಕೆ ಕೂಡ ಏರಿಕೆಯನ್ನು ಕಾಣ್ತಾ ಇದೆ. ತಂಡದ ಗಳಿಕೆ ಮಾತ್ರ 26ಕ್ಕೆ ತಲುಪ್ತಾ ಇದೆ. ಈತ ನಡುವೆ ಬೀಸುವಂತ ಪ್ರಯತ್ನಗಳು ಸಾಗಿ ಬರ್ತಾರೆ. ತನ್ಮೂಲಕವಾಗಿ ಮತ್ತೊಂದು ಒಂಟಿ ಓಟದ ಸೇರ್ಪಡೆ ಮುಖೇನ ತಂಡದ ಗಳಿಕೆ ಮಾತ್ರ 27. ಈತ ನಡುವೆ ತೃತೀಯ ಓವರ್ ಕೂಡ ಮುಕ್ತಾಯ ಕಾಣ್ತಾ ಇದೆ. ತಂಡದ ಗಳಿಕೆ ಮಾತ್ರ 27. ನಡುವೆ ತನ್ನ ಕಂಚಿನ ಪ್ರಥಮ ಹಾಗೂ ಪಂದ್ಯ ಕೂಡ ಅಂತಿಮ ಅವರ ಪ್ರಗತಿಗಾಗಿ ತೇಜಸ್ ಪರಿಚಯಿಸ್ತಾ ಇದೆ. ಈತ ನಡುವೆ ಕೂಡ ಕಳೆದ ಪಂದ್ಯ ಕೂಟದಲ್ಲಿ ಬಲಿಷ್ಠವಾದ 2 ಸಿಕ್ಸರ್ ನಂತರವಾಗಿ ಕಂಬ್ಯಾಕ್ ಖಾತೆ ನೀಡಿದಂತ ಅವರು ಆಟಗಾರ ತೇಜಸ್ ಬೀಸುವಂತ ಪ್ರಯತ್ನಗಳು ಸಾಗಿ ಬರ್ತಾರೆ. ಉತ್ತರ ಜಾವಡಿಸಿದ್ರು ಕೂಡ ಕೊಂಚ ಮಟ್ಟಿಗೆ ಯಾರ್ಕ್ಲೈನ್ ಮಾದರಿ ಚೆಂಡು ಕಾಲಂತರದಲ್ಲಿ ಪಾರಾಗ್ತಾ ಇದೆ. ಡೌಟ್ ಡೆಲಿವರಿ ಆದಷ್ಟು ಓಟಕ್ಕೆ ಮಾಡಿಕೊಡ್ತಾ ಇಲ್ಲ ತೇಜಸ್. ತನ್ನ ಕಂಚಿನ ದ್ವಿತೀಯ ಚೆಂಡಿಗಾಗಿ ತೇಜಸ್ ಟು ಅಭಿನ್ನ ಬೀಸುವಂತ ಪ್ರಯತ್ನಗಳು ನೆಟ್ಟ ನೇರ ಹೊಡೆದವರು ದಾಖಲಿಸಲು ಪ್ರಯತ್ನಗಳು ಸಾಗಿ ಬರ್ತಾರೆ. ತನ್ಮೂಲಕವಾಗಿ ಕ್ಷೇತ್ರಾಕ್ಷಣೆ ಕೂಡ ಒಂಟಿ ಓಟದ ಸೇರ್ಪಡೆಯನ್ನು ಕಾಣ್ತಾ ಇದೆ. ಈ ನಡುವೆ ಕ್ಷಣಕಾಲ ಸ್ಟ್ರೈಕ್ ನಲ್ಲಿ ಪ್ರಶಾಂತ ಕಾಣ ಸಿಗ್ತಾ ಇದ್ದಾರೆ. ಈ ನಡುವೆ ಕೊಂಚ ಮಟ್ಟಿಗೆ ಯಾರ್ಕ್ಲೈನ್ ಮಾದರಿ ಚೆಂಡು ಕೂಡ ತನ್ನ ಮೂಲಕವಾಗಿ ಅವಳು ಓಟದ ಸೇರ್ಪಡೆಯನ್ನು ಕಾಣ್ತಾ ಇದೆ ಕೂಡ. ತನ್ಮೂಲಕವಾಗಿ ತಂಡದ ಗಳಿಕೆ ಕೂಡ ಏರಿಕೆಯನ್ನು ಕಾಣ್ತಾ ಇದೆ. 30 ಸಾಗಿ ಬರ್ತಾ ಇದೆ. ಅಂತಿಮ 3 ಚೆಂಡು ಬಾಕಿ ಉಳಿತಾರೆ. ಅಂತಿಮ 3 ಚೆಂಡು. ಎರಡು ಬೌಲಿಂಗ್ ದಾಳಿಯಲ್ಲಿ ಕೊಂತ ಮಟ್ಟಿಗೆ ಯಶಸ್ಸನ್ನು ಕಾಣುತ್ತಿರುವ ಆಟಗಾರ ತೇಜಸ್. ಬೀಸುವಂತ ಪ್ರಯತ್ನ ಕೊಂಚ ಮಟ್ಟಿಗೆ ಗಾಳಿಯ ಸ್ಪರ್ಶವನ್ನು ಕಾಣುವಂತ ಚೆಂಡು ಕೂಡ ತನ್ಮೂಲಕವಾಗಿ ಸುಲಭ ಸಾಧ್ಯ ಕ್ಯಾಚ್ ಅನ್ನು ಪಡಿತಾ ಇದ್ದಾರೆ. ಈ ನಂತರದಲ್ಲಿ ಕಾಂಬಿನೇಷನ್ ಮುಖೇನ ಪಾರ್ಟ್ನರ್ಶಿಪ್ ವರ್ಕ್ ಆಗ್ತಾ ಇದೆ. ಸದ್ಯಕ್ಕೆ ಕೊಂಚ ಮಟ್ಟಿಗೆ ಕ್ಯಾಚ್ ಅನ್ನು ಕೈ ಚೆಲ್ಲುವಂತ ಪ್ರಯತ್ನದಲ್ಲಿದ್ರು ಕೂಡ ರಾಜೇಶ್ ಮಾತ್ರ ಬೊಗಸೆಯನ್ನು ಸೇರ್ತಾ ಇದೆ.
ತನ್ಮೂಲಕವಾಗಿ ತಂಡದ ಮತ್ತೊಂದು ಹೂದರ ನಷ್ಟವನ್ನು ಕಾಣ್ತಾ ಇರುವವರ ಸ್ಥಾನದಲ್ಲಿ ಮತ್ತೊಬ್ಬರು ಆಟಗಾರ ಕೂಡ ಇತರೇ ಕೂಡ ಪುನೀತ ತನ್ನ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಅಂತಿಮ 2 ಚೆಂಡುಗಳು ಬಾಕಿ ಉಳಿತಾ ಇದೆ. ಎರಡು ಪ್ರಶಾಂತನ ಸ್ಥಾನವನ್ನು ತುಂಬಲು ಪುನೀತ್. ಕ್ಷಣ ಕಾಲ ಬೀಸುವಂತ ಯತ್ನಗಳು ಸಾಗಿ ಬರ್ತಾರೆ. ತನ್ನ ಮೂಲಕವಾಗಿ ತಟ್ಟು ಮುಟ್ಟಿ ಆಡುವಂತ ಯತ್ನದಲ್ಲಿ 8 ಓಟದ ಪೂರೈಕೆಯಾಗ್ತಾ ಇದೆ. ಈ ನಡುವೆ ತನ್ನ ಕಂಚಿನ ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ. ತನ್ನ ಕಂಚಿನ ಅಂತಿಮ ಚೆಂಡಿಗಾಗಿ ತೇಜೇಶ್ ಟು ಅಭಿನ್ನ. ಈ ನಡುವೆ ಬೇರೆ ತನ್ನ ಮೂಲಕವಾಗಿ ಆರೋಡ್ದ ಸೀಮಾ ರೇಖೆ ಮಿಡ್ ವಿಕೆಟ್ ವಿಭಾಗವನ್ನು ಕ್ರಮಿಸ್ತಾರೆ. 6 ಬೇಗ 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 ಸಿಕ್ಸರ್ ತನ್ನ ಮೂಲಕವಾಗಿ ತಂಡದ ಗಳಿಕೆ ಕೂಡ 37ಕ್ಕೆ ತಲುಪ್ತಾ ಇದೆ. ನಿಗದಿತ 24 ಚೆಂಡು ಜಯಕ್ಕಾಗಿ 38ರ ಅವಶ್ಯಕತೆ. ನಿಗದಿತ 24 ಚೆಂಡು ಜಯಕ್ಕಾಗಿ 38ರ ಅವಶ್ಯಕತೆ. ಈ ನಡುವೆ ಕೂಡ ವಾಟರ್ ಬಾಯ್ ರವಿರವರಿಗೆ ಧನ್ಯವಾದಗಳು ಸಮರ್ಪಿಸ್ತಾ ಇದ್ದೇವೆ ಕೂಡ. ನಡುವೆ ಕೂಡ ಕ್ಷೇತ್ರ ಗತಿಯಲ್ಲಿ ಮೈದಾನದಲ್ಲಿ ಪ್ರವೇಶ ಪಡೆದುಕೊಳ್ತಾ ಇರುವಂತಹ ತಂಡ ಅದು SP ರಾಯಲ್ಸ್. ತನ್ನ ಮೂಲಕವಾಗಿ ತಂಡದ ಆರಂಭಿಕ ಚೆಂಡುಗಳ ಕಣಕ್ಕಿಳಿತಾ ಇರುವುದು ಒಂದೆಡೆ ರಾಜೇಶ್, ಮತ್ತೊಂದರಲ್ಲಿ ಕೂಡ VP ವಿಶ್ವ. ಇತ್ತ ನಡುವೆ ಕೂಡ VP ಮತ್ತೊಂದರಲ್ಲಿ RP ಕಾಣ ಸಿಗ್ತಾ ಇದ್ದಾರೆ. ವಿಕೇಶ್ ಪೂಜೆ ವಿಕೇಶ್ 38 ಸತತ ಜಯದ ನಾಗಾಲೋಟವನ್ನು ಮುಂದುವರಿಸಲು ಬಂದಿರುವಂತಹ ತಂಡ ಅದು 2 SP ರಾಯಲ್ಸ್ ಕೂಡ ಸೇರಿ ಕ್ರಿಕೆಟರ್ಸ್ ತಲಾ ಒಂದೊಂದು ಬಾರಿ ಸೋಲಿಗೆ ಶರಣಾಗಿರುವ ತಂಡ ಅದು SP ರಾಯಲ್ಸ್ ಹಾಗೂ ಸೇರಿ ಕ್ರಿಕೆಟರ್ಸ್. ಈ ಬಾರಿಗೆ ನಗೆಯನ್ನು ಬೀರತಕ್ಕಂಥ ತಂಡ ನೇರವಾಗಿ ಫೈನಲ್ ಹಂತವನ್ನು ತಲುಪುವುದು. ನಂತರವಾಗಿ ಕೂಡ ಜಯದ ನಾಗಾಲೋಟಕ್ಕೆ ಬ್ರೇಕ್ ಹಾಕ್ತಕ್ಕಂಥ ತಂಡ 3ನೇ ಬಹುಮಾನಕ್ಕೆ ತೃಪ್ತಿ ಪಡೆಯಬಹುದು. ಇದರಲ್ಲಿ ಸ್ಟ್ರೈಕ್ ನಲ್ಲಿ ವಿಶ್ವನಾಥ್ ಭಾಗದಲ್ಲಿ ರಾಜೇಶ್ ತನ್ನ ಕಂಚಿನ ಪ್ರಥಮವನ್ನು ಭಗತಿಗಾಗಿ ಭಾರತ ತಾಳಿಯಲ್ಲಿ ಕಾರಣ ಸಿಗ್ತಾ ಇದ್ದಾರೆ ಕೂಡ. ಈ ನಡುವೆ ಬೇಸರದ ಪ್ರಯತ್ನಗಳು ಸಾಗಿ ಬರ್ತಾರೆ. ತನ್ನ ಮೂಲಕವಾಗಿ ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಏಕಮಾತ್ರ ತಂಡ ಅದು SP ರಾಯಲ್ಸ್. ಇಂದಿನ ನಿರ್ಮಾಣದಲ್ಲಿ ಯಥೇಚ್ಛವಾಗಿ ಕ್ಯಾಚಸ್ ಹಾಗೂ ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಮಾಡಿರ್ತಕ್ಕಂಥ 2 ತಂಡ, ಒಂದರ SP ರಾಯಲ್ಸ್ ಮತ್ತೊಂದರಲ್ಲಿ ಫ್ರೆಂಡ್ಸ್ ಬಾಳೆಹೊನ್ನೂರು. ಏನು ತನ್ನ ಕಂಚಿನ ಪ್ರಥಮ ತಂಡದ ಹುದ್ದೆಯಾಗಿ ಪರಿಣಮಿಸಿಕೊಳ್ತಾ ಇದೆ. ತನ್ನ ಮೂಲಕವಾಗಿ ತಂಡ ನಂಬಿಕಸ್ತಗೊಂಡು ಕಳೆದು ಬೀಳ್ತಾ ಇದೆ. ಅವರ ಸ್ಥಾನವನ್ನು ತುಂಬಲು ಮತ್ತೊಂದು ನಂಬಿಕಸ್ಥ ಆಟಗಾರ ಕೂಡ ತೇಜೇಶ್.
ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಸ್ಟ್ರೈಕ್ ನಲ್ಲಿ ತೇಜೇಶ್, ಮೈಕ್ ಪಾಯಿಂಟ್ ಬಳಿಯಲ್ಲಿ ತೇಜೇಶ್. ಈ ನಡುವೆ ಬೀಸುವಂತ ಪ್ರಯತ್ನಗಳು ಸಾಗಿ ಬರ್ತಾರೆ. ತನ್ಮೂಲಕವಾಗಿ ಕಾಲಂಚನ ಚೆಂಡು ಡೌಟ್ ಅನ್ನ ಮನಗಾಣ್ತಾ ಇದ್ದಾನೆ ತೇಜೇಶ್. ಯಾವುದೇ ರೀತಿ ಓಟಕ್ಕೆ ಮಾಡಿಕೊಡ್ತಾ ಇಲ್ಲ ಭರತ್. ತನ್ಮೂಲಕವಾಗಿ ತನ್ನದ ಗಳಿಕೆ ಮಾತ್ರ ಶೂನ್ಯಕ್ಕೆ ಬಂದು. ಈ ನಡುವೆ ಬೀಸುವಂತ ಪ್ರಯತ್ನಗಳು ಸಾಗಿ ಬರ್ತಾರೆ. ತನ್ಮೂಲಕವಾಗಿ 4 ಕೋಟದ ಸೀಮಾ ರೇಖೆಗೆ ಮುತ್ತಿಕ್ತಾರೆ ಚೆಂಡು. ತನ್ಮೂಲಕವಾಗಿ ತನ್ನದ ಖಾತೆ ಜೊತೆಗಾಗಿ ತೇಜೇಶ್ ಖಾತೆ ಆರಂಭವನ್ನು ಕಾಣ್ತಾ ಇದೆ. ತನ್ನದ ಗಳಿಕೆ ಕೂಡ 4ಕ್ಕೆ ತಲುಪ್ತಾ ಇದೆ. ಈ ನಡುವೆ ಚೆಂಡ ಮುಂದೆ 35 ವರ್ಷದ ಬೀಳ್ತಾ ಇದೆ. ಕ್ಷಣಕಾಲ ಸ್ವೀಪ್ ಶಾಟ್ ದಾಖಲಿಂದ ಪ್ರಯತ್ನಗಳು ಸಾಗಿ ಬರ್ತಾರೆ. ತನ್ಮೂಲಕವಾಗಿ ಮತ್ತೊಮ್ಮೆ 4 ಕೋಟದ ಸೀಮಾ ರೇಖೆಗೆ ಮುತ್ತಿಕ್ತಾರೆ ಚೆಂಡು. ತನ್ಮೂಲಕವಾಗಿ ತನ್ನದ ಗಳಿಕೆ ಕೂಡ 8ಕ್ಕೆ ತಲುಪ್ತಾ ಇದೆ. ಈ ನಡುವೆ ಗೆಲುವಿನ ನಗಾರಿ ಬಾರಿಸುವುದಕ್ಕಾಗಿ 31 ವರ್ಷದ ಬೀಳ್ತಾ ಇದೆ. ಇನ್ನುಳಿದ ಚೆಂಡು 36 ಅವಶ್ಯಕತೆ. ಜಯದ ಹಾಡಿಗಾಗಿ 30 ಓಟವನ್ನು ತಲುಪಬೇಕಾಗ್ತಾ ಇದೆ. ಈ ನಡುವೆ ರಿವರ್ಸ್ ಮಾಡುವಂತ ಪ್ರಯತ್ನಗಳು ಸಾಗಿ ಬರ್ತಾರೆ. ತನ್ಮೂಲಕವಾಗಿ ದಾಂಡು ಚೆಂಡು ನಡುವೆ ಸಂಪರ್ಕ ಬೆಳೆಸುವಲ್ಲಿ ವೈಫಲ್ಯವನ್ನು ಕಾಣ್ತಾ ಇದ್ದ ಆಟಗಾರ ತೇಜೇಶ್. ನನ್ನ ವೈಯಕ್ತಿಕ ಅಂತಿಮ ಎಸೆತ ಕೂಡ ಅಂತಿಮ ಚೆಂಡು. ಕ್ಷಣಕಾಲ ಸ್ವೀಪ್ ಶಾಟ್ ದಾಖಲಿಸುವ ಯತ್ನಗಳನ್ನ ಮಾಡ್ತಾ ಇದ್ದಾರೆ. ಕೊಂಚ ಮಟ್ಟಿಗೆ ಡಾಟ್ ಅನ್ನು ಮನಗಾಣ್ತಾ ಇದ್ದಾರೆ ಕೂಡ. ತನ್ಮೂಲಕವಾಗಿ ತಂಡದ ಗಳಿಕೆ ಮಾತ್ರ 8. ಇನ್ನುಳಿದ 18 ಎಸೆತ ಜಯಕ್ಕಾಗಿ 36 ಅವಶ್ಯಕತೆ. ತನ್ಮೂಲಕವಾಗಿ ತಂಡದ ಗಳಿಕೆ 37-38 ಅವಶ್ಯಕತೆ ಬಿದ್ದ ಸಂದರ್ಭದಲ್ಲಿ ಪ್ರಥಮ ತಂಡದ ಹುದ್ದರಿಗೆ ಪರಿಣಿಸಿಕೊಂಡಿತ್ತು ಕೂಡ. ಮೊದಲನೇ ಆಟಗಾರ ಬೆರಸಿನ ಅವಳು ಬೌಂಡರಿಗಳ ಮುಖೇನವಾಗಿ ತಂಡದ ಕೂಟಕ್ಕೆ ಆಭಾರಿ ಆಗ್ತಾ ಇದ್ದಾನೆ. ತೇಜೇಶ್ ಕೊಂಚ ಮಟ್ಟಿಗೆ ಘರ್ಜಿಸ್ತಾ ಇದ್ದಾನೆ ಕೂಡ. ಮೂಲಕವಾಗಿ ತಂಡದ ಗಳಿಕೆ ಮಾತ್ರ 8. ಇನ್ನು ಚೆಂಡ ಮುಂದೆ 30 ಅವಶ್ಯಕತೆ ಬೀಳ್ತಾರೆ. ತನ್ನ ಕಂಚಿನ ಪ್ರಥಮ ಹಾಗೂ ಪಂದ್ಯಗಳು ದ್ವಿತೀಯವಾರಗಾಗಿ ಗೌತಮ್ರನ್ನ ಕರೆದಂತ ಪ್ರಯತ್ನಗಳು ಸಾಗಿ ಬರ್ತಾ ಇದೆ. ಎರಡು ಎಸ್ಪಿ ರಾಯಲ್ಸ್ 12 ಆಟಗಾರರಾಗಿ ನಮ್ಮ ಜೊತೆಗಾಗಿ ಪೂಜೇಶ್ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಕೂಡ. ಈ ನಡುವೆ ತಟ್ಟು ಮುಟ್ಟಾಡುವ ತಂತ್ರಗಳು ಸಾಗಿ ಬರ್ತಾರೆ. ತನ್ಮೂಲಕವಾಗಿ ರಿಸ್ಕಿ ಸಿಂಗಲ್ ಪೂರೈಸಿಕೊಳ್ಳಲು ಯಶಸ್ಸನ್ನು ಕಾಣ್ತಾ ಇದ್ದಾರೆ ರಾಜೇಶ್. ತನ್ಮೂಲಕವಾಗಿ ಏನು ಸ್ಟ್ರೈಕ್ ನಲ್ಲಿ ತೇಜೇಶ್ ಕಾಣ ಸಿಗ್ತಾ ಇದ್ದಾರೆ. ಇತರ ದಾಳಿಯಲ್ಲಿ ಗೌತಮ್ ಕೂಡ ಅಂದ್ರೆ ಸ್ಟ್ರೈಕ್ ನಲ್ಲಿ ತೇಜೇಶ್. ಬೌಲರ್ ಸ್ಟಾಪ್. ಕೊಂಚ ಮಟ್ಟಿಗೆ ಆಟಗಾರ ಗೌತಮ್ ಕೊಂಚ ಮಟ್ಟಿಗೆ ದಾಂಡಿಗಳ ನೋಟವನ್ನು ಬದಲಾಯಿಸುವಲ್ಲಿ ಯಶಸ್ಸನ್ನು ಕಾಣ್ತಾ ಇದ್ದಾನೆ ಕೂಡ. ಇಂದು ತೀರ್ಮಾನದಲ್ಲಿ ಕೂಡ ಯಥೇಚ್ಛವಾಗಿ ಗುರುತಿಸಿಕೊಳ್ತಾರೆ ಒಂದು ಸ್ಕಿಲ್, ಅದು ಬೌಲರ್ ಸ್ಟಾಪ್. ದಾಂಡುಗಾರ ನೋಟವನ್ನು ಬದಲಾಯಿಸುವಲ್ಲಿ ಯಶಸ್ಸನ್ನು ಕಂಡಂತ ಏಕಮಾತ್ರ ಟ್ರಿಕ್.
ಬೇರೆ ಹೆಸರು ಹೊಡೆತ ತನ್ಮೂಲಕವಾಗಿ 8ನೇ ರೌಂಡ್ಗಳಲ್ಲಿ ಅವಕಾಶ ಕಲ್ಪಿಸಿಕೊಡ್ತಾರೆ. ತನ್ಮೂಲಕವಾಗಿ ಒಂಟಿ ಓಡ್ತಾ ಸೇರ್ಪಡೆ ತಂಡಕ್ಕೆ ಏನು ತಂಡದ ಗಳಿಕೆ ಕೂಡ 10ಕ್ಕೆ ತಲುಪ್ತಾ ಇದೆ. ಇನ್ನು ತಂಡ ಮುಂದೆ 28ರ ಅವಶ್ಯಕತೆ. ಈ ನಡುವೆ ಕವರ್ಸ್ ವಿಭಾಗವನ್ನು ಕ್ರಮಿಸ್ತಾರೆ. ತನ್ಮೂಲಕವಾಗಿ 4 ಓಡ್ದ ಸೇರ್ಪಡೆ. ತನ್ಮೂಲಕವಾಗಿ ಎಸ್ಟಿ ರಾಯಲ್ಸ್ ವಿರುದ್ಧಾರ್ಥಕವಾಗಿ ಎಸ್ಟಿ ರಾಯಲ್ಸ್ ಡಕೌಟ್ ನ ಬಳಿಯಲ್ಲೇ 4 ಓಡ್ದ ಸೇರ್ಪಡೆಯನ್ನು ಕಾಣ್ತಾ ಇದ್ದಾನೆ ರಾಜೇಶ್. ತನ್ಮೂಲಕವಾಗಿ ತಂಡದ ಗಳಿಕೆ ಕೂಡ 14ಕ್ಕೆ ತಲುಪ್ತಾ ಇದೆ. ಇನ್ನುಳಿದ ಚೆಂಡ ಮುಂದೆ 24ರ ಅವಶ್ಯಕತೆ ಬೀಳ್ತಾ ಇದೆ ಕೂಡ. ಇತರ ಅಂತಿಮ 15 ಎಸೆತ ಜಯಕ್ಕಾಗಿ 24ರ ಅವಶ್ಯಕತೆ. 15ರ ಮುಂದೆ 24. ಈ ನಡುವೆ ಬೇಸರದ ಪ್ರಯತ್ನಗಳು ಸಾಗಿ ಬರ್ತಾರೆ. ತನ್ಮೂಲಕವಾಗಿ ಒಂಟಿ ಓಡ್ದ ಸೇರ್ಪಡೆ ತಂಡಕ್ಕೆ ತಂಡದ ಗಳಿಕೆ ಕೂಡ 15ಕ್ಕೆ ತಲುಪ್ತಾ ಇದೆ. ಇತರ ಸ್ಟ್ರೈಕ್ ನಲ್ಲಿ ತೇಜೇಶ್. ತನ್ಮೂಲಕವಾಗಿ ಬೇರೆ ಎಸೆತವನ್ನು ಕೂಡ ಅಂಕ ಪಟ್ಟಿಯಲ್ಲಿ ಡಾಟ್ ಅನ್ನು ಮನೆ ಕಾಣ್ತಾ ಇದೆ. ತನ್ಮೂಲಕವಾಗಿ ಚುಕ್ಕಿ ಎಸೆತವನ್ನು ಅಂಕ ಪಟ್ಟಿಯನ್ನು ಪ್ರವೇಶತೆ ಪಡೆದುಕೊಳ್ತಾ ಇದೆ. ತನ್ನ ಕಂಚಿನ ಅಂತಿಮ 1 ಎಸೆ ಬಾಕಿ ಉಳಿತಾ ಇದೆ. ಬೇಯಿಸುವಂತ ಪ್ರಯತ್ನಗಳು ಸಾಗಿ ಬರ್ತಾರೆ. ತನ್ಮೂಲಕವಾಗಿ ಲಾಂಗ್ ಆನ್ ವಿಭಾಗವನ್ನು ಕ್ರಮಿಸ್ತಾ ಇದೆ. 2 ಒಂಟಿ ಓಡ್ದ ಮುಖೇನ ತಂಡಕ್ಕೆ 1 ಓಡ್ದ ಸೇರ್ಪಡೆ ಆಗ್ತಾ ಇದೆ. ತಂಡದ ಗಳಿಕೆ ಕೂಡ 16ಕ್ಕೆ ತಲುಪ್ತಾ ಇದೆ. ಇನ್ನುಳಿದ 12 ಎಸೆತ ಜಯಕ್ಕಾಗಿ 22ರ ಅವಶ್ಯಕತೆ. 16 ಎಸೆತ ಜಯಕ್ಕಾಗಿ 26ರ ಅವಶ್ಯಕತೆ. ಅಂತಿಮ 12 ಎಸೆತ ಜಯಕ್ಕಾಗಿ 22ರ ಅವಶ್ಯಕತೆ. ಡಬಲ್ 2. ಇದರ ನಡುವೆ ಕೂಡ ತನ್ನ ಕಂಚಿನ ಪ್ರಥಮ ಹಾಗೂ ಪಂದ್ಯ ಕೊಡದ ತೃತೀಯ ವರ್ಗಾಗಿ ಸುನಿಲ್ ಅನ್ನ ಕರೆದೊಂದು ಪ್ರಯತ್ನಗಳು ಸಾಗಿ ಬರ್ತಾ ಇದೆ. ತನ್ನ ಕಂಚಿನ ಪ್ರಥಮ ವರ್ಗಾಗಿ ಸುನಿಲ್. ಅಂತಿಮ 12 ಚೆಂಡು ಜಯಕ್ಕಾಗಿ 22ರ ಅವಶ್ಯಕತೆ. ಈ ನಡುವೆ ಬೇಯಿಸುವಂತ ಪ್ರಯತ್ನಗಳು ಸಾಗಿ ಬರ್ತಾರೆ. ತನ್ಮೂಲಕವಾಗಿ ಉತ್ತರಿಸಿದ ಕ್ಷೇತ್ರಾಕ್ಷರ ಕೂಡ ಈಗಾಗಲೇ ತನ್ನ ಬೌಲಿಂಗ್ ಸ್ಪೆಲ್ ಅನ್ನು ಮುಗಿಸಿರುವ ಆಟಗಾರ ಗೌತಮನ ಮಾತ್ರ ಬೊಗಸೆಯನ್ನು ಸೇರ್ತಾ ಇದೆ. ತನ್ಮೂಲಕವಾಗಿ ಕ್ರಾಸ್ ಯಾರ್ಡ್ ರನ್ನಿಂಗ್ ಕ್ಯಾಚ್ ಅನ್ನು ಪಡೆದುಕೊಳ್ತಾ ಇದ್ದಾನೆ ಗೌತಮ್. ಅವರ ಸ್ಥಾನದ ಮೇಲೆ ಮತ್ತೋರ್ವ ಆಟಗಾರ ತಂಡದ ಕಪ್ತಾನ ವಿನೋದ್ ಅಲಿಯಾಸ್ ವಿನು ತನ್ನ ಪರಿಚಯ ಮಾಡಿಕೊಡ್ತಾ ಇದ್ದಾರೆ ಕೂಡ. ನಮ್ಮ ಬಳಿಯಲ್ಲಿ ಕೂಡ ಪೂಜೇಶ್ ಸ್ವಲ್ಪ ಸಾಧ್ಯದ ತೀರ್ಪುಗಳನ್ನ ರವಾನಿಸ್ತಾ ಇಲ್ಲ ಕೂಡ. ದಾಂಡಿಗನಾಗಿ ಅಂಕಣ ಕಿಳಿದಂತ ವಿನೋದ ಪರಿಚಯ ಮಾಡಿಕೊಡ್ತಾ ಇಲ್ಲ ಪೂಜೇಶ್. ಇದರ ಪೂಜೇಶ್ ಅಲಿಯಾಸ್ ವಿಕಾಸ್ 12 ಆಟಗಾರರ ಗುರುತಿಸಿಕೊಳ್ತಾ ಇದ್ದಾರೆ ಕೂಡ. ಆದರೆ ಹೊಸ ದಾಂಡಿಗರ ಪರಿಚಯ ಮಾಡುವಲ್ಲಿ ವೈಫಲ್ಯವನ್ನು ಕಾಣ್ತಾ ಇದ್ದಾರೆ ಕೂಡ. ಈ ನಡುವೆ ಬೀಸುವಂತ ಪ್ರಯತ್ನಗಳು ಸಾಗಿ ಬರ್ತಾರೆ. ತನ್ಮೂಲಕವಾಗಿ ಒಂಟಿ ಓಡಿದ ಸೇರ್ಪಡೆ. ಎರಡು ತಂಡದ ಗಳಿಕೆ ಕೂಡ 17ಕ್ಕೆ ತಲುಪ್ತಾ ಇದೆ. ಎರಡು ಅಂತಿಮ
ಅಂತಿಮ 10 ಚೆಂಡು ಜಯಕ್ಕಾಗಿ 21ರ ಅವಶ್ಯಕತೆ. ಸತತ ಗೆಲುವಿನ ಆಗಾಲೋಟಕ್ಕೆ ಮುಂದುವರಿಯಲು ಕೂಡ 21ರ ಅವಶ್ಯಕತೆ. ಈ ನಡುವೆ ಬೇಯಿಸುವಂತ ಪ್ರಯತ್ನಗಳು ಸಾಗಿ ಬರ್ತಾರೆ. ತನ್ಮೂಲಕವಾಗಿ ಸೋಲಬಲ್ ಸಾಧ್ಯ ರನ್ನಿಂಗ್ ಕ್ಯಾಚ್ ಅನ್ನು ಪಡೆದುಕೊಳ್ತಾ ಇದ್ದಾರೆ ಕೂಡ. ತನ್ಮೂಲಕವಾಗಿ ಮತ್ತೆ ನೂತನ ನಷ್ಟವನ್ನು ಕಾಣ್ತಾ ಇದೆ. ಎರಡು ರಾಜೇಶ್ ಬ್ಯಾಕ್ ಟು ದಿ ಪೆವಿಲಿಯನ್ ಅವರು ಸಾಯವರ್ತು ಮೇಲೆ ಮತ್ತೆ ಆಟಗಾರ ದಿವಿನ್ ತನ್ನ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಇಂದಿನ ದಿನಮಾನದಲ್ಲಿ ಪ್ರಥಮ ಬಾರಿಗೆ ಸಿರಿ ಕ್ರಿಕೆಟರ್ ತಮ್ಮ 3ನೇ ಹುದ್ದೆಯನ್ನು ಕಳೆದುಕೊಳ್ತಾ ಇದ್ದಾರೆ ಕೂಡ. ಹೊಸ ಆಟಗಾರರಾಗಿ ದಿವಿನ್ ತನ್ನ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಇನ್ನುಳಿದ 9 ಚೆಂಡು ಜಯಕ್ಕಾಗಿ 21ರ ಅವಶ್ಯಕತೆ. ಸತತ ಗೆಲುವಿನ ನಾಗಾಲೋಟಕ್ಕೆ ಮುಂದುವರಿಯಲು 9ರ ಮುಂದೆ 21ರ ಅವಶ್ಯಕತೆ. ಸ್ಟ್ರೈಕ್ ನಲ್ಲಿ ದಿವಿನ್, ಬೌಲಿಂಗ್ ವಿಭಾಗದಲ್ಲಿ ಸುನಿಲ್ಲ. ಈ ನಡುವೆ ಬೇಯಿಸುವ ಪ್ರಯತ್ನಗಳು ಸಾಗಿ ಬರ್ತಾ ಇದೆ. ಕೊಂಚ ಮಟ್ಟಿಗೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್, ಬ್ಯಾಕ್ ಟು ಬ್ಯಾಕ್ ಹುದ್ದರ ನಷ್ಟವನ್ನು ಕಾಣ್ತಾ ಇದೆ ಕೂಡ. ತನ್ನ ಮೂಲಕವಾಗಿ ದಿವಿನ್ ತನ್ನ ಹುದ್ದರನ್ನು ಬಿಟ್ಟು ಬ್ಯಾಕ್ ಟು ದಿ ಪೆವಿಲಿಯನ್. ಈ ನಡುವೆ ಸ್ಥಾನವನ್ನು ಮತ್ತೆ ಆಟಗಾರ ಕೂಡ ವಿಜಯೇಂದ್ರ ತಮ್ಮ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಇತರಡು ಬೆರೆಸಿರ ಆಟವನ್ನು ಪ್ರದರ್ಶಿಸುವಂತ ಯತ್ನದಲ್ಲಿ ಕೊಂಚ ಮಟ್ಟಿಗೆ ದಿವಿನ್ ಹುದ್ದರ ನಷ್ಟವನ್ನು ಕಾಣ್ತಾ ಇದ್ದಾನೆ ಕೂಡ. ಇನ್ನುಳಿದ 8 ಚೆಂಡು ಜಯಕ್ಕಾಗಿ 21ರ ಅವಶ್ಯಕತೆ. ಎಂಟು ಚೆಂಡು ಜಯಕ್ಕಾಗಿ 21ರ ಅವಶ್ಯಕತೆ. ಈ ನಡುವೆ ಬೇಯಿಸುವಂತ ಪ್ರಯತ್ನಗಳು ಸಾಗಿ ಬರ್ತಾರೆ. ತನ್ನ ಮೂಲಕವಾಗಿ ಉತ್ತಮ ರೀತಿಯ ರನ್ನಿಂಗ್ ಕ್ಯಾಚ್ ಅನ್ನು ಪಡೆಯುವಂತ ಯತ್ನಗಳು ಸಾಗಿ ಬರ್ತಾರೆ. ತನ್ನ ಮೂಲಕವಾಗಿ ಗುಂಟು ಗೂಡದ ಸೇರ್ಪಡೆ. ಅಂತಿಮ 2 ಚೆಂಡು, ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ. ಇನ್ನುಳಿದ 7 ಚೆಂಡು ಜಯಕ್ಕಾಗಿ 20ರ ಅವಶ್ಯಕತೆ. ಇನ್ನುಳಿದ 7 ಚೆಂಡು ಜಯಕ್ಕಾಗಿ 20ರ ಅವಶ್ಯಕತೆ. ಇದರಲ್ಲಿ ಸ್ಟ್ರೈಕ್ ನಲ್ಲಿ ವಿನು, ಅಣ್ಣ ತಮ್ಮಂದಿರ ಕಾಂಬಿನೇಷನ್ ಕೂಡ. ಸ್ಟ್ರೈಕ್ ನಲ್ಲಿ ವಿನು, ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ವಿಜಯೇಂದ್ರ. ತಟ್ಟೆ ಮುಟ್ಟಿ ಆಡುವ ತತ್ವಗಳು ಸಾಗಿ ಬರ್ತಾ ಇದೆ. ತನ್ನ ಮೂಲಕವಾಗಿ ಉಲ್ಟು ಓಟದ ಸೇರ್ಪಡೆ. ಈತ ನಡುವೆ ಕೂಡ ವಿಜಯೇಂದ್ರ ಕೊಂಚ ಮಟ್ಟಿಗೆ ಬುದ್ಧಿಯುಳ್ಳಂತ ಆಟವನ್ನು ಆಡ್ತಾ ಇದ್ದಾನೆ. ಬಿಡಿ, ಒಂದು ಹುದ್ದೆ ಬಂದ ಮೇಲೆ ಶಕ್ತಿ ಇದ್ದವನು ಗೆಲ್ಲುತ್ತಾನೆ, ಬುದ್ಧಿ ಇದ್ದವನು ಗೆಲ್ಲುತ್ತಾನೆ. ಇತರರು ಬುದ್ಧಿ ಉಪಯೋಗಿಸಿ ಆಡ್ತಾ ಇರೋದು ಆಟ ಕೊಂಚ ಮಟ್ಟಿಗೆ ವಿನೋನ ಕೈಯನ್ನು ತೋರ್ಪಡಿಸ್ತಾ ಇದೆ ಕೂಡ. ತಂಡದ ಗಳಿಕೆ ಕೂಡ 19ಕ್ಕೆ ತಲುಪ್ತಾ ಇದೆ. ಇನ್ನುಳಿದ 6 ಎಸೆತ ಜಯಕ್ಕಾಗಿ 19ರ ಅವಶ್ಯಕತೆ. ಎರಡು ಎಸ್ ಪಿ ರಾಯಲ್ಸ್ ತಂಡದ ನಂಬುಗೆ ಅಸ್ತ್ರ ಅಭಿನಂದನ ಪರಿಚಯಿಸುವಂತ ಲಕ್ಷಣ ತೋರ್ಪಡಿಸ್ತಾ ಇದೆ ಕೂಡ. ಅಂತಿಮ ಪ್ರಗತಿಗಾಗಿ ಅಭಿನ್ನ ಅಂತಿಮ ಓವರ್ನಲ್ಲಿ ಬೇಕಾಗಿರುವಂತಹ ತಂಡದ ಗಳಿಕೆ ಕೂಡ 19. 6 ಎಸೆತ ಜಯಕ್ಕಾಗಿ 19ರ ಅವಶ್ಯಕತೆ. ಅದ್ಯಾವ ತಂಡ ಗೆಲುವಿನ ನಾಗಾಲೋಟಕ್ಕೆ ಮರಳತದ ಕಾದ್ ನೋಡಬೇಕಾಗಿ ಬರ್ತಾ ಇದೆ ಕೂಡ.
6ರ ಮುಂದೆ 19ರ ಅವಶ್ಯಕತೆ. ಕ್ರಿಕೆಟ್ ನಲ್ಲಿ ಯಾವುದು ಕಷ್ಟ ಸಾಧ್ಯವೂ ಅಲ್ಲ, ಯಾವುದು ಸುಲಭ ಸಾಧ್ಯವೂ ಅಲ್ಲ. ಈ ನಡುವೆ ದೇಶದ ಪ್ರಯತ್ನಗಳು ಸಾಗಿ ಬರ್ತಾ ಇದೆ. ಕೊಂಚ ಮಟ್ಟಿಗೆ ದಾಂಡು ಚೆಂಡಿನ ನಡುವೆ ಅಂತರವುಳ್ಳಂತ ದಾಂಡುಗಾರಿಕೆ ಪ್ರದರ್ಶನ ಕೂಡ ಸ್ಪರ್ಶವನ್ನು ಕಾಣ್ತಾ ಇಲ್ಲ. ತನ್ನ ಮೂಲಕವಾಗಿ ಡಾಟೆಡ್ ಡೆಲಿವರಿ ಯಾವುದೇ ರೀತಿ ಓಟಕನ್ನು ಮಾಡಿಕೊಡ್ತಾ ಇಲ್ಲ ಅಭಿನ್ನ. ದೇಶದ ಪ್ರಯತ್ನಗಳು ಸಾಗಿ ಬರ್ತಾ ಇಲ್ಲ. ತನ್ನ ಮೂಲಕವಾಗಿ ಡಾಟೆಡ್ ಡೆಲಿವರಿ ಯಾವುದೇ ರೀತಿ ಓಟಕನ್ನು ಮಾಡಿಕೊಡ್ತಾ ಇಲ್ಲ ಅಭಿನ್ನ. ತನ್ನ ಮೂಲಕವಾಗಿ ಲೆದರ್ ಬಾಲ್ ನ ಟ್ರಿಕ್ಸ್ ಅನ್ನು ಯೂಸ್ ಮಾಡ್ತಾ ಇದ್ದಾನೆ ಕೊಂಚ ಮಟ್ಟಿಗೆ. ಈ ನಡುವೆ ದೇಶದ ಪ್ರಯತ್ನಗಳು ಸಾಗಿ ಬರ್ತಾರೆ. ತನ್ನ ಮೂಲಕವಾಗಿ ಬೇರೆಸಿನ ಶರ್ಕವನ್ನು ಅಂಕಪಟ್ಟಿಯನ್ನು ಸೇರ್ತಾ ಇದೆ. 6 ಹೊಡೆದ ಸೀಮಾ ರೇಖೆ. ಇನ್ನುಳಿದ 3 ಚೆಂಡು ಜಯಕ್ಕಾಗಿ 13 ಹೊಡೆದ ಅವಶ್ಯಕತೆ. ಅಂತಿಮ 3 ಚೆಂಡು ಟೈಮ್ ಔಟ್. ತನ್ನ ಮೂಲಕವಾಗಿ ಓರ್ವ ಪ್ಲೇಯರ್ ಒಳ ಬದಿಯಲ್ಲಿ ಗುರುತಿಸಿಕೊಳ್ತಾ ಇದ್ದಾನೆ ಕೂಡ. ದಯವಿಟ್ಟು ಕ್ರೀಡಾ ಸ್ಫೂರ್ತಿಯನ್ನು ತೋರಿಸಬೇಕು.
ದಯವಿಟ್ಟು ಪೂಜೇಶ್ ನೀರಿನ ವ್ಯವಸ್ಥೆ ಮಾಡಬೇಕು. ಪೂಜೇಶ್ ನೀರಿನ ವ್ಯವಸ್ಥೆ ಮಾಡಬೇಕು ದಯವಿಟ್ಟು. ಕ್ರೀಡಾ ಸ್ಫೂರ್ತಿಯನ್ನು ತೋರಿಸಿ ದಯವಿಟ್ಟು. ನಡೆಯುವಂತ 3 ಚೆಂಡು ಜಯಕ್ಕಾಗಿ 13ರ ಅವಶ್ಯಕತೆ. ಕೊಂಚ ಮಟ್ಟಿಗೆ ಬೌಲಿಂಗ್ ದಾಳಿಯಲ್ಲಿ ವೈಫಲ್ಯದ ಕಂಡಂತ ಆಟಗಾರ ಅಭಿನ್ ಮಾರಕ ಸಿಕ್ಸರ್ಗೆ ಅವಕಾಶ ಕಲ್ಪಿಸಿಕೊಡ್ತಾ ಇದ್ದಾನೆ ಕೂಡ. ಕಳೆದ ವರ್ಷದಲ್ಲಿ ಕೂಡ ತಮ್ಮ ಹುದ್ದೆಗೆ ನಿವೃತ್ತಿ ನೀಡಿದಂತ ಮಾಜಿ ಮುಖ್ಯ ಉಪಾಧ್ಯಾಯರು ಅನಸೂಯ ಮೇಡಮ್ ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ತಮಗಾಗಿ ಪ್ರೀತಿಪೂರ್ವಕ ಹಾಗೂ ಹೃತ್ಪೂರ್ವಕ ಸ್ವಾಗತವನ್ನು ಭಾವಿಸ್ತಾ ಇದ್ದಾರೆ ಕೂಡ. ಈ ನಡುವೆ ಬೇಯಿಸುವಂತ ಪ್ರಯತ್ನಗಳು ಸಾಗಿ ಬರ್ತಾರೆ. ತನ್ನ ಮೂಲಕವಾಗಿ ಹುದ್ದರಿಯಾಘಾತವನ್ನು ಕಾಣ್ತಾ ಇದೆ. ತನ್ನ ಮೂಲಕವಾಗಿ ಈ ನಡುವೆ ಕೊಂಚ ಮಟ್ಟಿಗೆ ಊಂಡಾದಂತ ಆಟಗಾರ ಕ್ಯಾಚರ್ ಪಡೆದುಕೊಳ್ತಾ ಇದ್ದಾನೆ ಕೂಡ. ತಂಡದ ಗಳಿಕೆ ಮಾತ್ರ 25. ಇನ್ನುಳಿದ 2 ಚೆಂಡು 13 ಹೊಡೆದ ಅವಶ್ಯಕತೆ. ಇನ್ನುಳಿದ 2 ಚೆಂಡು ಜಯಕ್ಕಾಗಿ 13 ಹೊಡೆದ ಅವಶ್ಯಕತೆ. ತನ್ನ ಮೂಲಕವಾಗಿ ಪ್ರತಿ ಪಂದ್ಯಕೂಟದಲ್ಲಿ ಹೀರೋ ಆಗ್ತಾ ಇದ್ದ ಆಟಗಾರ ಅಭಿನ್ ಕೊಂಚ ಮಟ್ಟಿಗೆ ಕಳೆದ ಪಂದ್ಯಕೂಟದಲ್ಲಿ ಕೂಡ ನಲ್ಮದ ಬೌಲಿಂಗ್ ಪ್ರದರ್ಶನ ಮಾಡಿದ್ರು ಕೂಡ ಪಂದ್ಯಕೂಟದ ಗತಿಯ ಮೇಲೆ ಅವರ ಸ್ಥಾನ ವಿರುದ್ಧ ಮೇಲೆ ಮತ್ತೊಬ್ಬರು ಆಟಗಾರ ಸತೀಶ್ ಬಂಡು ತಮ್ಮ ಪರಿಚಯ ಮಾಡಿಕೊಡ್ತಾ ಇದ್ದಾರೆ ಕೂಡ. ಈ ನಡುವೆ ಯಾರ್ಕನ್ ಮಾದರಿ ಚೆಂಡು ಬೇಯಿಸುವ ಪ್ರಯತ್ನಗಳು ಸಾಗಿ ಬರ್ತಾರೆ. ತನ್ನ ಮೂಲಕವಾಗಿ ಒಂಟು ಓಟದ ಸೇರ್ಪಡೆಯನ್ನು ಕಾಣುವಲ್ಲಿ ಯಶಸ್ಸನ್ನು ಕಾಣ್ತಾ ಇದ್ದಾರೆ. ತನ್ನ ಮೂಲಕವಾಗಿ ಅಂತಿಮ 1 ಚೆಂಡು ಜಯಕ್ಕಾಗಿ 12ರ ಅವಶ್ಯಕತೆ. ನೆನಪಿನಲ್ಲಿ ಕ್ರಿಕೆಟ್ನಲ್ಲಿ ಯಾವುದು ಕಷ್ಟ ಸಾಧ್ಯವಲ್ಲ, ಅದು ಸುಲಭ ಸಾಧ್ಯವಲ್ಲ. ಮಾತ್ರ ಎಸೆತದಲ್ಲಿ 22 ಓಟಗಳನ್ನ ಕಲೆ ಹಾಕಿರ್ತಕ್ಕಂಥ ಅನುಭವವೂ ಇದೆ. ನಡುವೆ ಬೇಯಿಸುವಂತ ಪ್ರಯತ್ನಗಳು ಸಾಗಿ ಬರ್ತಾರೆ. ತನ್ನ ಮೂಲಕವಾಗಿ ಕ್ಯಾಚ್ ಮುಖ್ಯನ ಉತ್ತರ ನಷ್ಟವನ್ನು ಕಾಣ್ತಾ ಇದೆ. ನಡುವೆ ಸೆಕೆಂಡ್ ಫೈನಲಿಸ್ಟ್ ಆಗಿ ಹೊರಂತರದ ತಂಡ ಅದು SP ರಾಯಲ್ಸ್. ಈ ನಡುವೆ ಕೂಡ ಜೀವನವೆಂಬುದು ಸೋಲು ಗೆಲುವಿನ ಆಟ. ಗೆದ್ದವನಿಗೆ ಸೋಲಬಾರದನ್ನು ಭಯ ಬಿದ್ದರೆ ಸೋತವರಿಗೆ ಗೆಲ್ಲಬೇಕೆಂಬ ಛಲವಿರುತ್ತದೆ. ಗೆಲುವೊಂದು ಮಾಯೆ, ಆ ಮಾಯೆಯ ಮಂದಹಾಸ. ಆದರೆ ಸೋಲಲ್ಲ ಬಯ್ಯ, ಸೋಲಲ್ಲ ಬಯ್ಯ. ಸೋತ ತಕ್ಷಣ ಎಲ್ಲ ಮುಗಿದು ಹೋಗಲ್ಲ. ಪ್ರತಿಯೊಂದು ಸೋಲು ಸಾಧನೆಗೆ ಪ್ರತಿಯೊಂದು ಸಾಲು. ಬಂದಿದ್ದೀರ ಬೆಳಗ್ಗೆ, ಮರಳಿ ಹೋಗುವಿರ ಮನೆಗೆ. ಒಂದಾದರೆ ಜಿಂಕೆ ಮರಿ, ಇಲ್ಲವಾದರೆ ಚೆರೆದ ಮರಿ. ಚೆರೆದ ಮರಿ ಬಾಯಲ್ಲಿ ಸಿಕ್ಕರ ಬೇಟೆ. ಸೋಲನ್ನ ಸವಾಲಾಗಿ ಸ್ವೀಕರಿಸಿ, ಸೋಲದ ಗೆದ್ದರದು ಮಂದಹಾಸ, ಸೋತ ಗೆದ್ದರೆ ಖಂಡಿತವಾಗಿ ಇತಿಹಾಸವನ್ನು ಮಾತಿನ ಪಂದ್ಯಕೂಟವನ್ನು ಮುಂದುವರಿಸಬೇಕು ಕೂಡ. ಮುಂದಿನ ಪಂದ್ಯಕೂಟಕ್ಕೆ ಕರೆಯನ್ನು ರವಾನಿಸಿಕೊಂಡು ಬರುತ್ತದೆ.